ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಬಿಕಾಸ್ ಎಲ್ಲಿ ಕುಡಿಯೋಕ್ಕೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿಂಬೆಹಣ್ಣು ತೊಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಕೆಲವೊಂದು ಕಡೆ ನಿಂಬೆಹಣ್ಣೆಲ್ಲ ಇರೋದಿಲ್ಲ. ನಿಂಬೆಹಣ್ಣು ಹಾಕೊಂಡ್ಬಿಟ್ರೆ ಬಾಡಿ ತಂಪಾಗುತ್ತೆ ಅಂತ. ಕಾಮನಾಗಿ ಎಳ್ಳೀರು ಕುಡಿದ್ರೆ ಹೀಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಎಳ್ಳೀರು ಕುಡ್ಕೊಂಡು ದೇವ್ರ ತೊಗೊಂಡು ನೋಡ್ಕೊಂಡು ಬರುವ. ಚಲೋ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಸೊ ಇವತ್ತು ನಾನು ರಾಯರು ಬಿಡಿಸ್ತೀನಿ ಅದನ್ನು. ಸೊ ಬರೋಷ್ಟರಲ್ಲಿ ಇದ್ದರೆ ಓಕೆ, ಇಲ್ಲ ಅಂದರೆ ನೋ. ಆ್ಯಕ್ಚುಲಿ ನಾವು ಡೈಲಿ ಕುಡಿಯೋಂಥ ಸ್ಪಾಟ್ಸ್ ಇದು. ನಮ್ಮ ಮನೆಯವ್ರು ಡೈಲಿ ಇದು ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತ. ನಿಮಗೆ ತಗೊಂಡು ಸ್ವಲ್ಪ ಕುಡ್ಕೋ ಫಸ್ಟೇ. ಎಷ್ಟಿದೆ ನೋಡು, ಸ್ವಲ್ಪ ಕುಡಿ. ತಗೊಳ್ಳಿ, ಇದು ಒಂದು ನಿಮಿಷ ಫಸ್ಟ್ ನೋಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಎಳ್ಳೀರು ಕುಡಿಯೋದು ಒಂದಿಗೆ ಇದು ಏನಂತಾರೆ, ಇದು ನನಗೂ ಗೊತ್ತಿಲ್ಲ ಏನಂತಾರೆ ಅದು ಅಂತ. ಏನಂತಾರೆ ಸೀರಿಯಸ್ಲಿ ಗೊತ್ತಿಲ್ಲ. ಇದು ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ. ಸಕ್ಕತ್ತಿರ ಇಷ್ಟ ನನಗಿದು. ಬಟ್ ಕೆಲವೊಂದು ಎಳ್ಳೀರಲ್ಲಿ ಸಿಗಲ್ಲ, ಕೆಲವೊಂದು ಎಳ್ಳೀರಲ್ಲಿ ಮಾತ್ರ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಕೆಲವೊಂದು ಕೂಡ ಇಷ್ಟು ದುಡ್ಡು ಇರುತ್ತೆ, ಅದು ನೀರೇ ಇರಲ್ಲ, ಚೆನ್ನಾಗೂ ಇರಲ್ಲ. ಫಸ್ಟ್ ಆಫ್ ಆಲ್ ಇದು ಓಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ 4th ಫ್ಲೋರ್ ಹತ್ತಿ ಬರಬೇಕು. ಹತ್ತಿ ಬರೋಷ್ಟೇ ಸುಸ್ತಾಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಹತ್ತು ಬಂದಮೇಲೆ ನಮಗೋಸ್ಕರ ಚೇರ್ ಹಾಕಿರ್ತಾರೆ. ಎಸ್, ಸ್ವಲ್ಪ ರೆಸ್ಟ್ ಮಾಡಿ ಬಟ್ಟೆ ಒಣಗಾಕಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತು. ಆ್ಯಂಡ್ ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಮನೆಯೆಲ್ಲ ಹೀಗಿದೆ. ಇದನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗುತ್ತೆ. ಸೊ ಫಟ್ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಸ್ನಾನ ಆಯಿತು. ಸೊ ಈಗ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಡುಗೆ ರೆಡಿ ಮಾಡಿ ಆ್ಯಂಡ್ ನೆಕ್ಸ್ಟ್ ಪೂಜೆ ರೂಮ್ಗೆ ಹೋಗ್ತೀನಿ. ಸೊ ಇಲ್ಲಿ ಅಲಸಂದೆ ಕಾಳು ಇಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಇದು ಕೂಗಿದ ಮೇಲೆ ಒಗ್ಗರಣೆ ಹಾಕಬೇಕು. ಸೊ ಇದೊಂದು 2-3 ವಿಷಲ್ ಕೂಗಿಸ್ಕೊತೀನಿ. ಸೊ ಈ ವಿಷಲ್ ಕೂಗೋಷ್ಟರಲ್ಲಿ ಪೂಜೆ ಮಾಡಿಬಿಡ್ತೀನಿ. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಇಲ್ಲಿ ರೈಸ್ ಇಟ್ಟಿದ್ದೀನಿ. ಕಾಲು ಕೂಗಿದೆ. ಸೊ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ.
ಸೊ ಕೆಲಸ ಎಲ್ಲ ಮುಗಿಸಿ ಊಟ ಎಲ್ಲನೂ ಮುಗಿಸಿ ಈಗ ಹೊರಗಡೆ ಹೋಗೋದಿದೆ. ಎಸ್, ನಾವು ಹೋಗ್ತಿರೋದು ಡೆಂಟಲ್ ಕ್ಲಿನಿಕ್ಗೆ. ನನ್ನ ಹಲ್ಲು ಚೆಕಪ್ ಇತ್ತು, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಾವು ಹೋಗಿರೋ ಕ್ಲಿನಿಕ್ ಬಂದು ಸ್ಕೋಡಾ ಡೆಂಟಲ್ ಅಂತ. ನನ್ನ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು, ಸೊ ಅದಕ್ಕೆ ಹೋದ್ವಿ. ಬಟ್ ಟೈಮಿಂಗ್ ಶೆಡ್ಯೂಲ್ ಚೇಂಜ್ ಆಗಿತ್ತು. 12:30 ಅಪಾಯಿಂಟ್ಮೆಂಟ್ ಇತ್ತು, ಬಟ್ ನಾವು ಹೋಗಿ 2:30 ಆಗಿತ್ತು. ಸೊ ಲಂಚ್ ಟೈಮ್ ಆಗಿತ್ತು ಆಗ. ಅದಕ್ಕೆ ಅವೆಲ್ಲ ಮುಗಿಸ್ಕೊಂಡು ನಾನು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ಡಿಸೈಡ್ ಮಾಡಿದೆ. ಸೊ ಇಲ್ಲ, ಈ ಸಲ ಕಂಪಲ್ಸರಿ ಹಾಕ್ಸ್ಲೇಬೇಕು ಅಂತ. ಯಾವಾಗಲೂ ಹೋದಾಗೆಲ್ಲನೂ ನೋಡ್ಕೊಂಡು ಬರ್ತಿದ್ದೆ ಹೊರತು ಹಾಕ್ಸ್ಬೇಕು ಅಂತ ಮೈಂಡ್ ಸೆಟ್ ಇರಲಿಲ್ಲ. ಬಟ್ ಈ ಸಲ ಫಿಕ್ಸ್ ಆಗಿದ್ದೀನಿ ಹಾಕ್ಸ್ಬೇಕು ಅಂತ. ಅದಕ್ಕೆ ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಂಡು ನಾನು ಹೊರಗಡೆ ಎಲ್ಲ ಏನೇನು ನನ್ನ ಟ್ರೀಟ್ಮೆಂಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬೆಲೆ ಅಂತೂ ಮಾತಾಡ್ಸೋಕ್ಕಾಗ್ತಾಯಿಲ್ಲ. ಎಷ್ಟಿಂದ ಅಂದರೆ 3 kg 100 ರೂಪಾಯಿ ಇದೆ. ಆವಾಗೆಲ್ಲ 6 kg 7 kg ಸಿಗ್ತಿತ್ತು. ಸೊ ಏನು ಮಾಡೋದು, ಸೊ ತೊಗೊಂಡಿದ್ದೀನಿ. ಯಾವಾಗ ಮನೆಗೆ ಹೋಗ್ತಿದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.